ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಹಾಲಿನ ಮನಸ್ಸಿಗೆ. ಇವತ್ತು ಮಾತಾಡಕ್ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ ಲವ್ ಮಾಕ್ಟೈಲ್ ಅನ್ನೋ ಕನ್ನಡ ಸಿನಿಮಾ ಬಗ್ಗೆ. ಈ ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ಸಿನಿಮಾ ಸ್ಟೋರಿ ಹೆಂಗಿದೆ, ಸಿನಿಮಾ ಹೀಗಿದೆ ಆಗಿದೆ ಅಂತ ಸಿನಿಮಾನ ಹೋಗಿ ನೋಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಈ ಸಿನಿಮಾ ಬಗ್ಗೆ ಇವತ್ತಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಈಗ 2-3 ಡೇಸ್ ಇಂದ ಏನೇನ್ ನಡೀತಿದೆ ಈ ವಿಚಾರವಾಗಿ ನನ್ನ ಅನಿಸಿಕೆ. ನಾನು ಈ ಸಿನಿಮಾ ಪರವಾಗಿ ಆಗ್ಲಿ, ಸಿನಿಮಾ ಪರವಾಗಿ ಅಂತ ಅಲ್ಲ, ಸಿನಿಮಾ ಡೈರೆಕ್ಟ್ರು ಆದಂತಹ ಡಾರ್ಲಿಂಗ್ ಕೃಷ್ಣ ಪರವಾಗಲಿ ಅಥವಾ ಈ ಕಡೆ ಇಂದ ವಾದ ಇರೋ ಗುರುದೇಶ್ ಪಾಂಡೆ ಅಂಡ್ ಟೀಮ್ ಅವ್ರ ಪರವಾಗಲಿ, ನಾನು ಯಾರ ಪರವಾಗಿನೂ ವಾದ ಮಾಡಕ್ ಬಂದಿಲ್ಲ. ಸೊ ನಾನ್ ಬಂದಿರೋದೇನು ಅಂದ್ರೆ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡಕ್ಕೆ. ಸೊ ಲವ್ ಮಾಕ್ಟೈಲ್ 3 ಅನ್ನೋದು ಒಂದು ಕನ್ನಡದ ಇತ್ತೀಚಿನ ಇವತ್ತಿನ ದಿನಕ್ಕೆ ಒಂದು ಅದ್ಭುತ ಸಕ್ಸಸ್ ಕಂಡಿರೋ ಸಿನಿಮಾ. ಈ ಸಿನಿಮಾನ ನಾವು ಸಕ್ಸಸ್ ಆಗಿದೆ ಅಂತ ಹೋಗಿ ನೋಡ್ಬೋದಾ, ಇಲ್ಲ ಒಬ್ಬ ಅಭಿಮಾನಿಯಾಗಿ ನಾನು ಒಂದು ಸಕ್ಸಸ್ ಆಗಿರೋ ಸಿನಿಮಾ ತುಂಬಾ ಅದ್ಭುತವಾಗಿದೆ ಇತ್ತೀಚಿನ ದಿನಗಳಲ್ಲಿ, ಪ್ರೇಕ್ಷಕರ ರಿವ್ಯೂ ಆಗ್ಲಿ ತುಂಬಾ ಚೆನ್ನಾಗಿದೆ, ಸೊ ಈ ರೀತಿ ಹೋಗಿ ಸಿನಿಮಾ ನೋಡೋದಾ, ಇಲ್ಲ ಈಗೇನು ಕಿತ್ತಾಡ್ಕೊಂಡು ಈಗ ಸ್ಟೋರಿ ಕದ್ದಿದ್ದಾರೆ, ಈ ಸ್ಟೋರಿ ನಮ್ದು, ಈ ಸ್ಟೋರಿ ನಮ್ದು ಅಂತ ಯಾವ್ಯಾವ ತರ ನಡೀತಿದೆ ಇದನ್ನೆಲ್ಲ ಕೇಳಿಸ್ಕೊಂಡು ಇವರು ಜಿನಿಯನ್ನ ಸ್ಟೋರಿ ಮಾಡಿಲ್ಲ, ಸ್ಟೋರಿ ಇವ್ರದ್ದು ಅಂತ ಈ ತರ ಇದು ಈ ವಾದಗಳನ್ನ ಕೇಳಿಸ್ಕೋಬೇಕಾ, ಈ ವಾದಗಳನ್ನ ಪರಿಗಣಿಸ್ಬೇಕಾ, ಇಲ್ಲ ಯಾವುದೂ ಪರಿಗಣಿಸದೆ ಹೋಗಿ ಸಿನಿಮಾ ನೋಡ್ಬೇಕಾ ಅನ್ನೋದು ಕೆಲವೊಂದು ಪ್ರೇಕ್ಷಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೂಡ್ ಬಂದಿದೆ. ಯಾಕಂದ್ರೆ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಇದೊಂದು ಕನ್ನಡ ಸಿನಿಮಾ. ಈ ಸಿನಿಮಾಗೆ ಬಂದು ಯಾವ್ದೋ ಪರಭಾಷೆಯವರು, ತಮಿಳು, ತೆಲುಗು, ಹಿಂದಿ ಈ ತರ ಬೇರೆ ಭಾಷೆಯವರು ಬಂದು ನಮ್ ಕತೆ ಕದ್ದಿದ್ದಾರೆ, ನಮ್ ಕತೆನ ಪೋರ್ಟ್ರೇ ಮಾಡಿದ್ದಾರೆ ಅಂತ ಯಾರೂ ಬಂದು ಆರ್ಗ್ಯೂ ಮಾಡ್ತಾ ಇಲ್ಲ. ಇಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇರೋದು ನಮ್ಮ ಇಂಡಸ್ಟ್ರಿ ಅವರೇ. ಅವರು ಕತೆ ಕದ್ದಿರ್ಲಿ, ಕತೆ ಕದ್ದಿ ಸ್ಕ್ರೀನ್ ಪ್ಲೇನು ಅವ್ರು ಹೇಳಿರೋ ರೀತಿನೇ ಆಗಿ ಇವ್ರು ಮಾಡಿದ್ದಾರೆ ಅಂದ್ರೆ ಇದನ್ನ ಸಕ್ಸಸ್ ಆಗಿದೆ ಅಂತ ಖುಷಿ ಪಡೋದ, ಒಬ್ಬ ಕನ್ನಡಿಗನಾಗಿ ಸಕ್ಸಸ್ ಅನ್ನೋ ಖುಷಿ ಪಡೋದ, ಇಲ್ಲ ಕನ್ನಡಿಗರೇ ಏನೋ ಹೊಡೆದಾಡ್ಕೊಂಡು ಸಾಯ್ತಾವ್ರೆ ಅನ್ನೋ ದುಃಖ ಪಡೋದ, ಒಂದು ಗೊತ್ತಾಯ್ತಾ ಇಲ್ಲ. ನಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಕನ್ನಡಿಗರಾಗಿ, ಕನ್ನಡ ಇಂಡಸ್ಟ್ರಿಯವರಾಗಿ, ಇಂಡಸ್ಟ್ರಿಯಲ್ಲಿ ಒಂದೇ ಇಂಡಸ್ಟ್ರಿ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಈಗ ಬೇರೆ ಇಂಡಸ್ಟ್ರಿ ಅವರು ಅಲ್ಲಿದ್ ನೋಡಲ್ವಾ? ಸೊ ಇದನ್ನ ಈ ಇಬ್ರು ಈಗ ಏನು ನಡೀತಿದೆ ವಾದ ವಿವಾದಗಳು, ಇವರು ಒಂದ್ಸರಿನೂ ಇದನ್ನ ಯೋಚನೆನೇ ಮಾಡಿಲ್ವಾ? ನಾನು ಇದು ಯಾವುದೇ ತರ ಪರ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಈಗ ಅವರು ಸ್ಟೋರಿ ಕದ್ದಿದ್ದಾರೆ ಅಂತಾನೂ ಮಾತಾಡ್ತಾ ಇಲ್ಲ, ಇವ್ರು ಸ್ಟೋರಿ ಕದ್ದಿಲ್ಲ ಅಂತಾನೂ ನಾನು ಆ ವಾದ ನಾನಿಲ್ಲಿ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋದು ಒಂದು ಕನ್ನಡ ಸಿನಿಮಾ ಸಕ್ಸಸ್ ಕಂಡಿದೆ. ಸೊ ಅಂತ ದುರಂಧರ್ ಎದುರುಗಡೆ ಬಂದು ಸಕ್ಸಸ್ ಕಂಡಿದೆ ಅಂದ್ರೆ ನಿಜಕ್ಕೂ ಒಂದು ಅದ್ಭುತ ಖುಷಿ ಪಡೋ ವಿಚಾರ. ಆದ್ರೂ ಸುಧಾ ಇವರು ಈ ತರ ಕುಸ್ತಿ ಆಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರೆಸ್ ಮೀಟ್ಗಳು ಮಾಡ್ಕೊಂಡು ಈ ತರ ಮಾಡ್ತಿದ್ರೆ ನಿಜಕ್ಕೂ ಇದು ಕನ್ನಡಿಗರಿಗೇನೆ ಬೇಜಾರಾಗೋ ವಿಚಾರ. ಯಾಕಂದ್ರೆ ಈಗ ಬೇರೆ ಭಾಷೆಯವ್ರು ಬಂದು ಸ್ಟೋರಿ ಕದ್ದಿದ್ದಾರೆ ಅಂತ ಹೇಳಿದ್ರೆ ಅವಾಗೇನೋ ಒಂದು ಬೇರೆ ಭಾಷೆಯವ್ರ ಪರವಾಗಿ ಈಗ ಅವ್ರ ಪರ ಇವ್ರ ಪರ ಅಂತ ಮಾತಾಡ್ಬೋದು. ಸೊ ಇಲ್ಲಿ ಇವರು ಕನ್ನಡದವ್ರೆ, ಇವರು ಕನ್ನಡದವ್ರೆ. ಸೊ ಇಬ್ರು ಈ ತರ ಮಾಡ್ತಿರುವಾಗ ಯಾರ್ ಪರ ಅಂತ ಮಾತಾಡೋದು? ಇಲ್ಲಿ ನ್ಯಾಯ ಅನ್ಯಾಯ ಅನ್ನೋದು ಬರಲ್ಲ. ಇಲ್ಲಿ ನ್ಯಾಯ ಅನ್ನೋದಿದ್ರೆ ಈಗ ನ್ಯಾಯ ನಾನು ಸ್ಟೋರಿ ಕದ್ದೇ ಇಲ್ಲ ಅಂತ ಅವ್ರು ಹೇಳ್ತಾರೆ, ಅವ್ರ ಸ್ಟೋರಿ ಕದ್ದಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಯಾರ್ದು ನ್ಯಾಯ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡ್ತದೆ. ಸೊ ಕೋರ್ಟ್ ಡಿಸೈಡ್ ಮಾಡಿದ್ರು ಸುಧಾ ಈಗ ಅವ್ರ ನ್ಯಾಯ, ಈಗ ಇಂಡಸ್ಟ್ರಿ ಅನ್ನೋದೊಂದು ಅದಕ್ಕೊಂದು ಚೇಂಬರ್ ಇದೆ, ಚೇಂಬರ್ ಅಲ್ಲಾದ್ರೂ ಡಿಸೈಡ್ ಆಗುತ್ತದೆ. ಸಿನಿಮಾ ಗೆದ್ದಿದೆ, ಸಿನಿಮಾನ ಎಂಜಾಯ್ ಮಾಡೋದ್ ಮೇಲೆ ಇದು ಏನು ಮಾಡ್ಕೊಂಬೋದಾಯ್ತು, ಇಲ್ಲ ಸಿನಿಮಾ ಬರೋಕ್ ಮುಂಚೆ ಒಂದ್ಸರಿ ಈ ತರ ಆಗಿದೆ, ಹಿಂಗಾಗಿದೆ ಅಂತ ಮಾತಾಡ್ಬೋದಾಯ್ತು. ಈಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ನಾವು ಸ್ಟೋರಿ ಮಾಡಕ್ ಮುಂಚೆ, ಇವ್ರು ಬಂದು ಹೇಳೋಕ್ ಮುಂಚೆನೆ ಸ್ಟೋರಿ ಮಾಡ್ಕೊಂಡಿದ್ದೆ. ನಾವು ಏನು 2023 ಯುಗಾದಿ ಹಬ್ಬದ ದಿನನೇ ನಮ್ಗೆ ಈ ತರ ಸ್ಟೋರಿ ಆಯ್ತು, ನಾವು ಅವತ್ತೇ ಒಂದು ಲವ್ ಮಾಕ್ಟೈಲ್ 3 ಅಂತ ಅನೌನ್ಸು ಮಾಡಿದೀವಿ. ಇವ್ರು ಬಂದು ನಮ್ಗೆ ಹೇಳಿರೋದು ಅದೇ ವರ್ಷ ಆಗಸ್ಟ್ 31ನೇ ತಾರೀಕು ನನಗ್ ಬಂದು ಕತೆ ಹೇಳಿರೋದು ಇವರು. ಸೊ ಅಲ್ಲಿ ಅಷ್ಟ್ರಲ್ಲಿ ಆಲ್ರೆಡಿ ನಾನು ಕತೆ ಮಾಡ್ಕೊಂಡಿದ್ದೆ. ಸೊ ಅದರಿಂದ ನಾನು ಕತೆಗೆ ಒಪ್ಕೊಂಡಿಲ್ಲ, ಇದೇ ರೀತಿ ಕತೆ ನಾನು ಮಾಡಿದ್ದೀನಿ ಅಂತ ನಾನು ಹೇಳಿದ್ದೀನಿ ಅಂತ ಕೃಷ್ಣ ಅವ್ರ ವಾದ. ಇವ್ರ ವಾದ ಏನಿದ್ರು ನಮ್ಮ ಕತೆನೇ ಕೇಳಿ ಸ್ಕ್ರೀನು, ಈ ಕೋರ್ಟ್ ಸೀನ್ಗಳೇನಿದೆ, ಕ್ಲೈಮ್ಯಾಕ್ಸ್ ಸೀನ್ ಏನಿದೆ ಅಂಡ್ ಇಂಟರ್ವಲ್ ಆದ್ಮೇಲೆ ಏನೇನ್ ಬರುತ್ತೆ ಎಲ್ಲ ನಮ್ ಕತೆನೇ ಆಧಾರಿತವಾಗಿ ಮಾಡಿದ್ದಾರೆ ಅಂತ ಇವ್ರ ವಾದ. ಕತೆ ಆಧಾರಿತವಾಗಿ ಏನೇ ಮಾಡಿದ್ರು ಸ್ಕ್ರೀನ್ ಪ್ಲೇ ಅನ್ನೋದೊಂದು ಇರುತ್ತೆ ಅಲ್ವಾ? ಸ್ಕ್ರೀನ್ ಪ್ಲೇನು ಇವ್ರು ಹೇಳಿರೋ ರೀತಿನೇ ಮಾಡಿದಾರ? ಹೋಗ್ಲಿ ಇವ್ರದೇ ಒಂದು ಇವ್ರು ಏನ್ ಹೇಳಿದ್ದಾರೆ ಈ ಆರ್ಟಿಸ್ಟ್ ಬಗ್ಗೆ ಆಗ್ಲಿ ಪ್ರತಿಯೊಂದು ಇವ್ರು ಹೇಳಿರೋ ತರನೇ ಮಾಡಿದಾರ ಅನ್ನೋ ಒಂದು ವಾದನೂ ಬರುತ್ತೆ ತಾನೆ. ಈ ವಾದ ವಿವಾದ ಏನೇ ಮಂಡಿಸಿದ್ರು, ಇದು ಯಾರ ಪರವಾಗ್ಲಿನೂ ಬಂದ್ರು, ಒಂದು ನ್ಯಾಯ ಪರವಾಗಿ ಬಂದ್ರು ಸುಧಾ ಇಲ್ಲಿ ಏನು ನಮ್ ಕನ್ನಡಿಗರಿಗೆ ಏನ್ ಬರುತ್ತೆ ಅಂದ್ರೆ
ಇಂಡಸ್ಟ್ರಿಯಲ್ಲಿ ಅವ್ರವರೇ ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ. ನಮ್ಮ ಇಂಡಸ್ಟ್ರಿಲಿ ನಮ್ಮವ್ರ ಕಂಡ್ರೆ ನಮ್ಗೆ ಆಗಲ್ಲ. ಅವ್ರವರೇ ಹೊಡೆದಾಡ್ಕೊಂಡು ಕತೆ ಕದ್ರು, ಸ್ಟೋರಿ ಕದ್ರು, ಸ್ಕ್ರೀನ್ ಪ್ಲೇ ಕದ್ರು, ಈ ತರ ಒಂದಾದ್ಮೇಲೆ ಒಂದ್ ಈ ತರ ವಾದ. ಗೆದ್ದಿರೋ ಸಿನಿಮಾನ ಎಂಜಾಯ್ ಮಾಡೋದಾ ಇಲ್ಲ ಈ ವಾದಗಳನ್ನ ಕೇಳ್ಕೊಂಡಿರೋದಾ ಅಂತಾನೆ ಕನ್ನಡ ಸಿನಿಮಾನ ಅಭಿಮಾನಿಯಾಗಿ ಇದೊಂದು ನಾನು ಹೇಳ್ತಾ ಇರೋದಷ್ಟೇ. ನಾನಿಲ್ಲಿ ಯಾವುದೇ ತರ ಗುರು ದೇಶಪಾಂಡೆ ಅವ್ರ ಟೀಮ್ ಪರವಾಗಾದ್ರೂ ಮಾತಾಡ್ತಾ ಇಲ್ಲ, ಡಾರ್ಲಿಂಗ್ ಕೃಷ್ಣ ಅವ್ರ ಪರವಾಗಿನೂ ನಾನ್ ಮಾತಾಡ್ತಾ ಇರೋದು ನಮ್ ಕನ್ನಡ ಸಿನಿಮಾ ಬಗ್ಗೆ. ಈ ತರ ಆಗಿದೆಯಲ್ಲ, ಕನ್ನಡ ಇಂಡಸ್ಟ್ರಿ ಈ ತರ ಮುಂದುವರಿತಿದ್ರೆ ನಿಜಕ್ಕೂ ಇಂಡಸ್ಟ್ರಿ ಉಳಿತದ? ಇಂಡಸ್ಟ್ರಿಲಿ ನಾವು ಒಂದಾಗಿ ಮಾಡೋದ್ರ ಬದಲು ಈ ತರ ಕಚ್ಚಾಡ್ಕೊಂಡು ಗುದ್ದಾಡ್ಕೊಂಡು ಸತ್ರೆ ಇಂಡಸ್ಟ್ರಿ ಉಳಿತದ? ಇಂಡಸ್ಟ್ರಿ ಮುಂದುವರಿಯಕ್ ಆಯ್ತದ? ಇಂಡಸ್ಟ್ರಿಲಿ ಈಗ ನೆಕ್ಸ್ಟ್ ಬರೋ ಸಿನಿಮಾಗಳನ್ನ ಪ್ರೇಕ್ಷಕ ನಿಜಕ್ಕೂ ನೋಡ್ತಾರ? ಜನಗಳಿಗೆ ಏನ್ ಬೇಕಾಗಿರೋದು ಒಂದು ಎಂಟರ್ಟೈನ್ಮೆಂಟ್, ಒಂದು ಸಿನಿಮಾ ಇಂದ ಒಂದು ಎಂಟರ್ಟೈನ್ಮೆಂಟ್. ಆ ಸಿನಿಮಾ ಏನು 2.5 ಗಂಟೆ ಏನ್ ಸಿನಿಮಾ ಇರುತ್ತೆ, ಆ ಸಿನಿಮಾನೇ ಎಂಜಾಯ್ ಮಾಡೋದಷ್ಟೇ. ಪ್ರೇಕ್ಷಕನ್ ಗೊತ್ತಿರೋದು ಅಷ್ಟೇ ಎಂಜಾಯ್ಮೆಂಟ್. ಅದನ್ನ ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ರೈಟರ್ ಆಗಿ ಅದನ್ನ ಮಾಡೋ ಕೆಲಸ ಇಂಡಸ್ಟ್ರಿ ಅವ್ರದ್ದು. ಸೊ ಇಂಡಸ್ಟ್ರಿ ಅವರು ಆ ಕೆಲಸನೇ ಮಾಡ್ತಾರ? ಇಲ್ಲ ಈ ತರ ಗುದ್ದಾಡ್ಕೊಂಡು ನನ್ ಸ್ಟೋರಿ ಇವ್ರ್ ಕದ್ರು, ಇವ್ರ ಸ್ಟೋರಿ ಅವ್ರ್ ಕದ್ರು, ಈ ತರ ಕಥೆಗಳನ್ನ ಹೇಳ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಈ ತರ ಕಾಂಟ್ರವರ್ಸಿ ಮಾಡ್ಕೊಂಡು ಮುಂದುವರೆದ್ರೆ ಇಂಡಸ್ಟ್ರಿ ಉಳಿಯೋದ್ ಹೆಂಗೆ? ಈಗ ಅಷ್ಟ್ ಕಷ್ಟಪಟ್ಟು ಅವ್ರು ಸಿನಿಮಾ ಮಾಡಿ ಆ ಸಿನಿಮಾನ ತೆರೆ ಮೇಲೆ ತಂದಿದ್ದಾರೆ. ಅವರು ಕಷ್ಟಪಟ್ಟು ಮಾಡಿ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅನ್ನೋದು ಈ ಕಡೆ ಗುರು ದೇಶಪಾಂಡೆ ಅವ್ರಿಗೂ ಗೊತ್ತು, ಈ ಕಡೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಗೊತ್ತು. ಏನ್ ಕಷ್ಟ ಇರುತ್ತೆ ಏನು ಅನ್ನೋದು ಇಬ್ರಿಗೂ ಸುಧಾ ಗೊತ್ತು. ಅದೆಲ್ಲ ಗೊತ್ತಿರೋರೇ ಈ ತರ ಮಾಡಿದ್ರೆ ಪ್ರೇಕ್ಷಕರಿಗೇನು? ಜನ ಅದನ್ನ ಈಗ ಇದ್ರಲ್ಲಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಆಗ್ಲಿ ಸುಮಾರು ವಿಡಿಯೋಗಳನ್ನ ನಾನೇ ನೋಡಿನೇ ನಾನು ಇದನ್ನ ಮಾಡ್ಬೇಕು ಅಂತ ಬಂದಿರೋದು. ಸೊ ಈ ವಿಡಿಯೋಗಳನ್ನ ಬರೀ ಇವೆ ಕಾಂಟ್ರವರ್ಸಿ, ಅವ್ರ ಬಗ್ಗೆ ಇವ್ರು ಮಾತಾಡೋರು, ಇವ್ರ ಬಗ್ಗೆ ಅವ್ರ ಗುರು ಯಾರ್ ಬಗ್ಗೆ ಯಾರ್ ಮಾತಾಡೋದಾಗ್ಲಿ ಇಬ್ರು ಒಂದೇ ಇಂಡಸ್ಟ್ರಿ ಅಲ್ವಾ? ನೀವೇ ಕೂತಿ ಬಗೆಹರಿಸ್ಕೋಬೋದಾಯ್ತಲ್ಲ ಇದನ್ನ ಸೋಷಿಯಲ್ ಮೀಡಿಯಾವರ್ಗೂವೆ ಆಮೇಲೆ ಜನಗಳಿಗೆ ಮುಟ್ಟೋವರ್ಗೆ ಯಾಕೆ ತಂದ್ರ? ಫಸ್ಟ್ ಆಫ್ ಆಲ್ ಇದು ಮೇನ್ ವಿಚಾರ. ಇಲ್ಲ ಇಂಡಸ್ಟ್ರಿ ಚೇಂಬರ್ಗಾದ್ರೂ ಗುಟ್ಟಲ್ಲೇ ಚೇಂಬರ್ ತಗೊಂಡೋಗಿ ಅಲ್ಲಾದ್ರೂ ಪರಿಹಾರ ಮಾಡ್ಕೋಬೋದಿತ್ತಲ್ಲ. ಅಲ್ಲೂ ಈಗ ನಿಮ್ಮಲ್ಲೇ ಆಗ್ಲಿಲ್ಲ ಅಂದ್ರೆ ಅಲ್ಲಾದ್ರೂ ಪರಿಹಾರ ಮಾಡ್ಕೊಬೋದಾಯ್ತು. ಅಲ್ಲಿ ಮಾಡ್ಕೊಂಡ್ ಆದ್ಮೇಲೆ ಆದ್ರೂ ಅಲ್ಲೂ ಪರಿಹಾರ ಆಗ್ಲಿಲ್ಲ ಅಂದ ಕಾಲಕ್ಕೆ ನೀವು ತರ್ಬೋದಾಯ್ತಲ್ಲ. ಸೊ ಇಷ್ಟು ಬೇಗ ಏಂತಕ್ ಈ ತರ ಸಿನಿಮಾ ಸಕ್ಸಸ್ ಆಯ್ತಿದ್ದಂಗೆನೆ ಈ ತರ ಏಂತಕ್ ಬಂದ್ರ? ಸೋಷಿಯಲ್ ಮೀಡಿಯಾ ಇಂದ ಬಂದು ಈಗ ಒಬ್ರಿಂದ ಒಬ್ರಿಗೆ ತುಂಬಾ ಜನಕ್ಕೆ ಸಿನಿಮಾ ಬಗ್ಗೆ ಈಗ ಪಾಸಿಟಿವ್ ನೆಗೆಟಿವ್ ಎರಡು ಹೊಂಟೋಗಿರುತ್ತೆ. ಸೊ ಪ್ರೇಕ್ಷಕರು ಒಬ್ಬ ಒಂಥರ ಮಾತಾಡಿದ್ರೆ, ಒಬ್ಬ ಪಾಸಿಟಿವ್ ಮಾತಾಡಿದ್ರೆ ಇನ್ನೊಬ್ಬ ನೆಗೆಟಿವ್. ಈಗ ಈವನ್ ಈ ನನ್ನ ಜೊತೆ ನನ್ನ ಫ್ರೆಂಡ್ಸೇ ಮಾತಾಡಿದ್ರು, ಈಗ ಸಿನಿಮಾ ನೋಡಕ್ ಹೋಗೋಣ ಅಂದ್ರೆ ಅದ್ ಯಾವ್ದೋ ಕದ್ದಿರೋ ಸ್ಟೋರಿ ಅಂತೆ ಅಂತ ಒಬ್ಬ ಅಂದ್ರೆ, ಇಲ್ಲ ಅಂತ ಇನ್ನೊಬ್ಬ ಅಂತಾನೆ. ಯಾರ್ ಬಗ್ಗೆ ಯಾರ್ದ ಅಂತ ಪರಿಗಣಿಸೋದು? ಒಬ್ಬ ಪ್ರೇಕ್ಷಕನಾಗಿ ಒಂದ್ ಸಿನಿಮಾ ನೋಡ್ಬೇಕು ಅಂದ್ರೆ ಯಾರ್ ಏನ್ ಮಾತಾಡ್ತಾರೆ ಅಂತ ಪರಿಗಣಿಸಿ ಹೋಗಕ್ಕಾಗುತ್ತೆ. ಈ ತರ ಕಥೆಗಳನ್ನ, ಈ ತರ ನಿಮ್ಮ ಜಗಳಗಳನ್ನ ನೀವ್ ಬಗೆಹರಿಸ್ಕೊಳಕ್ ಆಗಿಲ್ಲ ಅಂದ್ರೆ ಚೇಂಬರ್ ತಗೊಂಡೋಗಿ ಹಾಕ್ಸ್ಕೋಬೋದಾಯ್ತು. ಸೊ ಅದು ಆಗ್ಲಿಲ್ಲ ಅಂತ ಕಾರಣಕ್ಕೆ ನೀವು ಬರ್ಬೋದಾಯ್ತು. ಸೊ ಫಸ್ಟ್ ಆಫ್ ಆಲ್ ನಾನ್ ಹೇಳ್ತಾ ಇರೋದು, ಎರಡು ಕಡೆಯಿಂದನೂ ತಪ್ಪು ನಡೀತಿದೆ. ಸೊ ದಯವಿಟ್ಟು ಇದನ್ನ ಮುಂದಿನ ದಿನಗಳಲ್ಲಾದ್ರೂ ಬಗೆಹರಿಸಿ ಮುಂದುವರೆದ್ರೆ ಕನ್ನಡ ಇಂಡಸ್ಟ್ರಿ. ಇಲ್ಲ ಅಂದ್ರೆ ನಿಜಕ್ಕೂ ಕನ್ನಡ ಇಂಡಸ್ಟ್ರಿಲಿ ಈ ತರ ನಮ್ ಇಂಡಸ್ಟ್ರಿ ಅವರೇ ಕಿತ್ತಾಡ್ಕೊಂಡ್ ಸತ್ರೆ ಯಾವ ಸ್ಟೋರಿನೂ ಗೆಲ್ಲಕ್ಕಾಗಲ್ಲ, ಯಾವ ಕಥೆನೂ ಗೆಲ್ಲಕ್ಕಾಗಲ್ಲ, ಯಾವ ಸ್ಕ್ರೀನ್ ಪ್ಲೇನೂ ಗೆಲ್ಲಕ್ಕಾಗಲ್ಲ. ಸೊ ಇತ್ತೀಚೆಗೆ ಜನ ಥಿಯೇಟರ್ಗೆ ಹೋಗೋದೇ ಕಡಿಮೆ. ಸೊ ಅಂತದ್ರಲ್ಲೂವೆ ಒಂದು ಕನ್ನಡ ಸಿನಿಮಾನ ಗೆಲ್ಸ್ತಿದ್ದಾರೆ ಅಂದ್ರೆ ಆ ಗೆಲುವಿನ ಖುಷಿ ಪಡ್ಬೇಕೇ ಹೊರತು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇಂಡಸ್ಟ್ರಿ ಈಗ ಸಿನಿಮಾ ಮಾಡೋರು ಯಾರ್ಯಾರಿದ್ದಾರೆ ಎಲ್ಲರೂ ಖುಷಿ ಪಡೋ ವಿಚಾರ. ಅದನ್ ಬಿಟ್ಟು ಇವ್ರದ್ದು ಸಕ್ಸಸ್ ಆಯ್ತು ಒಂದ್ ಕಾರಣಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಈ ತರ ಕಥೆಗಳನ್ನ ಮಾಡ್ಕೊಂಡು ಹೋದ್ರೆ ನಿಜಕ್ಕೂ ಮುಂದುವರಿಯೋದು ಭಾರಿ ಕಷ್ಟ ಅಂತ ಹೇಳ್ತಾ, ದಯವಿಟ್ಟು ನನ್ನ ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರ್ಲಿ. ನಾನ್ ಕೇಳಕ್ ಬಂದಿರೋದು ಒಂದೇ ವಿಚಾರ, ಎರಡೂ ಕಡೆನುವೆ ಕೂತಿ ಬಗೆಹರಿಸ್ಕೊಂಡಿದ್ರೆ ಆಗ್ತಿತ್ತು. ಸೋಷಿಯಲ್ ಮೀಡಿಯಾಗೆ ತಂದಿದ್ದು ದೊಡ್ಡ ತಪ್ಪು. ಸೊ ಇದರಿಂದ ಸಿನಿಮಾಗೆ, ಕನ್ನಡ ಇಂಡಸ್ಟ್ರಿಗೆ ಅಂಡ್ ಕನ್ನಡ ಸಿನಿಮಾಗೆ ಹೊಡೆತ ಬಿದ್ದೇ ಬೀಳುತ್ತೆ ಅಂತ ಹೇಳ್ತಾ, ದಯವಿಟ್ಟು ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.